ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ವಾಸನ್ ಐ ಕೇರ್ ಆಸ್ಪತ್ರೆ ರಾಜಾಜಿನಗರ ಶಾಖೆ ವತಿಯಿಂದ ಜನವರಿ 28, 2026 ರಂದು ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಅಭಿಯಾನವು ದಕ್ಷಿಣ ಭಾರತದ ಎಲ್ಲಾ ವಾಸನ್ ಐ ಕೇರ್ ಆಸ್ಪತ್ರೆಗಳಾದ್ಯಂತ ನಡೆಯುತ್ತಿದ್ದು, ಕರ್ನಾಟಕ ರಾಜ್ಯದ ಎಲ್ಲಾ 18 ಶಾಖೆಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿವೆ. ಈ ಕಾರ್ಯಕ್ರಮವನ್ನು ಮಲ್ಲೇಶ್ವರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆದ ಚೈತ್ರರವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಚಾಲಕರ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ಸಂಘದ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಕೆ ಅವರು ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ 80ಕ್ಕಿಂತ ಹೆಚ್ಚು ವಾಣಿಜ್ಯ ವಾಹನ ಚಾಲಕರು ಭಾಗವಹಿಸಿ ರಸ್ತೆ ಸುರಕ್ಷತೆ ಕುರಿತು ನಡೆದ ಜಾಗೃತಿ ಅಧಿವೇಶನದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಇದು ಸುರಕ್ಷಿತ ಚಾಲನೆಯತ್ತ ಅವರ ಬದ್ಧತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ವಾಸನ್ ಐ ಕೇರ್ ಆಸ್ಪತ್ರೆಯ ಡಾಕ್ಟರ್ ಪುಟ್ಟಸ್ವಾಮಿ ಅವರು ಹಾಜರಿದ್ದು, ಕಣ್ಣುಗಳ ಆರೋಗ್ಯದ ಮಹತ್ವ ಕುರಿತು ಮಾಹಿತಿ ನೀಡಿದರು. ವಾಣಿಜ್ಯ ವಾಹನ ಚಾಲಕರು ನಿಯಮಿತವಾಗಿ ಕಣ್ಣುಗಳ ತಪಾಸಣೆ ಮಾಡಿಸಿಕೊಳ್ಳುವುದು ಎಷ್ಟು ಅಗತ್ಯವೋ ಹಾಗೂ ಉತ್ತಮ ದೃಷ್ಟಿ ರಸ್ತೆ ಸುರಕ್ಷತೆಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದನ್ನು ಅವರು ವಿವರಿಸಿದರು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಅಂಗವಾಗಿ ವಾಸನ್ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಪುಟ್ಟಸ್ವಾಮಿ ಹಾಗೂ ಮಲ್ಲೇಶ್ವರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆದ ಚೈತ್ರರವರು ಮತ್ತು ಸಿಬ್ಬಂದಿ ವರ್ಗದಿಂದ ರಸ್ತೆಯಲ್ಲಿ ಹೆಲ್ಮೆಟ್ ಇಲ್ಲದ ಚಲಿಸುತ್ತಿದ್ದ ಬೈಕ್ ಸವಾರರಿಗೆ ಉಚಿತ ಹೆಲ್ಮೆಟ್ ನೀಡಿ ರಸ್ತೆ ಸುರಕ್ಷತಾ ಜಾಗೃತಿ ಮೂಡಿಸಲಾಯಿತು. ಈ ಅಭಿಯಾನದ ಭಾಗವಾಗಿ ಉಚಿತ ಕಣ್ಣಿನ ತಪಾಸಣಾ ಸೇವೆಗಳು ಫೆಬ್ರವರಿ 11, 2026 ರವರೆಗೆ ಲಭ್ಯವಿರುತ್ತವೆ. ನನ್ನ ಹೆಸರು ಚೈತ್ರ ಅಂತ, ಸಬ್ ಇನ್ಸ್ಪೆಕ್ಟರು, ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು, ಬೆಂಗಳೂರು ಸಿಟಿ. ಈಗ ಪ್ರೆಸೆಂಟಾಗಿ ವಾಸನ್ ಐ ಕೇರ್ ಅವರು ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಮಾಡ್ತಾ ಇರೋದ್ರಿ ಅದ್ರ ಭಾಗವಾಗಿ ಅವರು ಇಲ್ಲಿ ಎಲ್ಲ ಚಾಲಕರುಗಳಿಗೆ ಒಂದು ಐ ಟೆಸ್ಟನ್ನು ಮಾಡಬೇಕು ಅಂತ ಹೇಳಿ, ಮತ್ತು ಉಚಿತವಾಗಿ ತುಂಬ ಬಡವರಿರೋರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ಕರೆದಿದ್ದಾರೆ. ಅದ್ರ ಭಾಗವಾಗಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ನಾವು ಇಲ್ಲಿ ಬಂದಿದ್ದೀವಿ ಮಲ್ಲೇಶ್ವರಂ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ವತಿಯಿಂದ. ನಾನು ಹೇಳೋದಿಷ್ಟೇ, ಎಲ್ಲರೂ ಚಾಲಕರಾಗಿರ್ಬೋದು, ಪಾದಚಾರಿಗಳಾಗಿರ್ಬೋದು, ಎಲ್ಲರೂ ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡಬೇಕು, ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಅದು ಚಾಯ್ಸ್ ಆಗಬಾರ್ದು, ಕಂಪಲ್ಸರಿ. ಓಕೆನಾ, ಇದು ರಸ್ತೆ ಸುರಕ್ಷತೆ, ನನ್ನ ಸೇಫ್ಟಿಗೆ ನಾನು ಪಾಲನೆ ಮಾಡಬೇಕು. ನಾನು ಹೆಲ್ಮೆಟ್ ಹಾಕದೆ ಹೋಗಬಾರ್ದು, ನನಗೆ ತಲೆಗೆ ಏಟು ಬೀಳುತ್ತೆ. ತಲೆ ಅಮೂಲ್ಯವಾದ ಅಂಗ ದೇಹದಲ್ಲಿ. ತಲೆಗೆ ಏಟು ಬಿದ್ದರೆ ಮನುಷ್ಯನ ಉಳಿಸೋದು 99 ಭಾಗ ಕಷ್ಟ, ಉಳಿಯೋದೇ ಇಲ್ಲ. ಇಲ್ಲಾಂದರೆ ಬ್ರೈನ್ ಡೆಡ್ ಆಗುತ್ತೆ, ಬಾಕಿ ಎಲ್ಲ ಅಂಗಗಳು ವರ್ಕ್ ಆಗುತ್ತೆ, ಅದು ಪ್ರಯೋಜನ ಇಲ್ಲ ಅಲ್ಲ. ಮನುಷ್ಯ ಜೀವಂತವಾಗಿದ್ದರೂ ಸತ್ತಂಗೆ ಅವನು ಅಲ್ವಾ. ಮತ್ತು ನಾವು ಚಾಲನೆ ಮಾಡೋದ್ರಿಂದ ಮತ್ತು ರ್ಯಾಶ್ ಡ್ರೈವಿಂಗ್ ಮಾಡಬೇಡಿ, ಟ್ರಿಪಲ್ ರೈಡಿಂಗ್ ಮಾಡಬೇಡಿ ಅಂತ ಹೇಳ್ತೀವಿ, DL ಇಲ್ಲದೆ ಗಾಡಿ ಓಡಿಸ್ಬೇಡಿ ಅಂತೀವಿ. ಯಾಕೆ? ನಾವು ಚಾಲನೆ ಮಾಡೋದು ನಾವು ನಮ್ಮ ಸಾವಾಗೋದಲ್ಲದೆ ಎದುರಿಗಿರೋರು ಬೇರೆ ಅಮಾಯಕ ಜೀವದ್ದೂ ಸಾವಾಗುತ್ತೆ. ಸೊ ಅದೆಲ್ಲನೂ ತಡೆಗಟ್ಟಬೇಕು ಅಂತ ನಾನು ನಮ್ಮ ಸಂಚಾರ ನಿಯಮಗಳನ್ನ ಪಾಲಿಸಿ ಅನ್ನೋದ್ರ ಬಗ್ಗೆ ಹೇಳ್ತಾ ನಾನು ಈ ಮಾತನ್ನು, ನಮ್ಮ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅಂತ ಈ ಮಾತು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನಾನು ಡಾಕ್ಟರ್ ಪುಟ್ಟಸ್ವಾಮಿ ಅಂತ ವಾಸನ್ ಐ ಕೇರಲ್ಲಿ ಸೀನಿಯರ್ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸಂಚಾರ ನಿಯಮಗಳನ್ನ ಪಾಲಿಸಬೇಕು ಅಂತ ಮುಖ್ಯವಾಗಿ ಹೇಳ್ತೀನಿ. ನಮ್ಮ ಕಣ್ಣಿನ ಬಗ್ಗೆ ಪ್ರತಿ ವರ್ಷವೂ ಎಲ್ಲ ಚಾಲಕರು ಕಡ್ಡಾಯವಾಗಿ ಪರೀಕ್ಷೆ ಮಾಡಿ ಅಥವಾ ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನ ಸರಿ ಮಾಡ್ಕೋಬೇಕು ಅಂತ ಒಂದು ಕಳಕಳಿಯ ವಿನಂತಿ. ಹಾಗೂ ನಿಮ್ಮ ಬ್ಲಡ್ ಪ್ರೆಷರ್ ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಬೇರೆ ಮೆದುಳಿನ ಒತ್ತಡದಿಂದ ಇರುವಂಥ ಕಾಯಿಲೆ ಇರುವಂಥ ಡ್ರೈವರ್ಸು ಕೂಡ ಪ್ರತಿ ವರ್ಷವೂ ತಪಾಸಣೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಔಷಧಿಗಳನ್ನ ಪಡೆದುಕೊಂಡು ನಮ್ಮ ರಸ್ತೆಯ ಸುರಕ್ಷತೆ ಬಗ್ಗೆ ಗಮನ ಕೊಟ್ಟು ಡ್ರೈವ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ವಾಸನ್ ಐ ಕೇರ್ ಕಡೆಯಿಂದ ವಾಣಿಜ್ಯ ಬಳಕೆಯ ಚಾಲಕರ ವರ್ಗಕ್ಕೆ ಎಲ್ಲ ಚಾಲಕರಿಗೂ ಕೂಡ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮತ್ತು ಕಣ್ಣಿನ ತಪಾಸಣೆ ಅಂತೇಳಿ ರಸ್ತೆ ಸುರಕ್ಷಾ ಸಪ್ತಾಹ ಅದರಡಿಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅಂದರೆ ಚಾಲಕ ವರ್ಗದವ್ರನ್ನ ಇನ್ವೈಟ್ ಮಾಡುವಂಥ ಕೆಲಸನ ನಮ್ಮ ಸಂಘಟನೆ ವತಿಯಿಂದ ಮಾಡಿದರು. ಸುಮಾರು ಏನಿಲ್ಲ ಅಂದರೂ ಒಂದು 70 ಜನ ಚಾಲಕರುಗಳು ಬಂದು ಕಣ್ಣಿನ ತಪಾಸಣೆ ಮಾಡಿಸ್ಕೊಂಡಿದ್ದಾರೆ. ಒಂದಿಬ್ಬರಿಗೆ ಶಸ್ತ್ರಚಿಕಿತ್ಸೆಗೂ ಕೂಡ ಹೇಳಿದ್ದಾರೆ, ಕಣ್ಣಿನ ಪೊರೆ ಬಂದಿರೋದ್ರಿಂದ ಶಸ್ತ್ರಚಿಕಿತ್ಸೆಗೆ ಹೇಳಿದ್ದಾರೆ.
ಮತ್ತು ಹಾಗೆ ಇನ್ನೊಬ್ರಿಗೆ ತುಂಬಾ ದೃಷ್ಟಿನೇ ಕಂಪ್ಲೀಟ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇಲ್ಲದೆ ಹೋದ್ರೂ ಕೂಡ ಕಷ್ಟನೇ, ಅವ್ರಿಗೇನು ಬರೋದೇ ಇಲ್ಲ ಅನ್ನೋ ರೀತಿಲೂ ಕೂಡ ಹೇಳಿದ್ದಾರೆ. ಈ ರೀತಿ ನ್ಯೂನ್ಯತೆಗಳೇ ಇರುವಂಥವ್ರು ಚಾಲಕರ ವರ್ಗದಲ್ಲಿ ತುಂಬ ಜನ ಇದ್ದಾರೆ. ಯಾಕೆಂದರೆ ದೇವ್ರು ಕೊಟ್ಟಿರುವಂಥ ದೇಹದಲ್ಲಿ ಪ್ರತಿಯೊಂದು ಅಂಗನೂ ಕೂಡ ತುಂಬ ಇಂಪಾರ್ಟೆಂಟೆ. ಅಂಥ ಅಂಗಕ್ಕೂ ಕೂಡ ಅತಿ ಮುಖ್ಯವಾಗಿ ಕಣ್ಣು ಅನ್ನೋದು ಎಲ್ರಿಗೂ ಕೂಡ ಇಂಪಾರ್ಟೆಂಟ್. ಕಣ್ಣೊಂದು ತೆರೆದಿದ್ರೆ ಮಾತ್ರನೇ ಎಲ್ಲವನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ, ಎಲ್ಲವನ್ನು ಕೂಡ ತಿಳ್ಕೊಳ್ಳೋದಕ್ಕೂ ಸಾಧ್ಯ. ಅಂಥ ಕಣ್ಣನ್ನು ನಾವು ಕಳ್ಕೊಂಡ್ವಿ ಅಂದರೆ ಕಷ್ಟ ಇದೆ. ಅದರಲ್ಲೂ ನಮ್ಮ ಚಾಲಕರ ವರ್ಗದಲ್ಲಂತೂ ಕಣ್ಣುಗಳು ತುಂಬಾ ಮಹತ್ವ ಪಡೆದಿರುತ್ತೆ. ಅಂಥ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಗೆ ವಾಸನ್ ಐ ಕೇರ್ ಕಡೆಯಿಂದ ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬ ವಾಣಿಜ್ಯ ಬಳಕೆಯ ವಾಹನದ ಚಾಲಕರು ನೋಡಿ, ಈಗ 11ನೇ ತಾರೀಕಿಂದ ನಡೀತಿದೆ, ನೆಕ್ಸ್ಟು ಫೆಬ್ರವರಿ 11ನೇ ತಾರೀಕುವರೆಗೂ ಕೂಡ ಉಚಿತವಾಗಿ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ದಯವಿಟ್ಟು ಬಂದು ರಾಜಾಜಿನಗರದಲ್ಲಿರುವಂಥ ವಾಸನ್ ಐ ಕೇರ್ ಇಲ್ಲಿ ಬಂದು ನೀವು ಶಸ್ತ್ರಚಿಕಿತ್ಸೆಯಲ್ಲಿ ಪಾಲ್ಗೊಳ್ಳಿ, ಚಿಕಿತ್ಸೆನ ಪಡ್ಕೊಳ್ಳಿ. ಸಿಕ್ಕಿರೋವಂಥ ಅವಕಾಶನ ಎಲ್ಲ ವಾಣಿಜ್ಯ ಬಳಕೆಯ ವಾಹನ ಚಾಲಕರುಗಳು ಪಡ್ಕೊಳ್ಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ.